ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಇದೆಯಲ್ಲ ಚಿನ್ನದ ಹೆಸರಿನಲ್ಲಿ ಆ ನಿಟ್ಟಿನಲ್ಲಿ ಈಗ ಡಿ.ಕೆ. ಸುರೇಶ್ ಅವರಿಗೆ ಮಾಜಿ ಸಂಸದರಿಗೆ ಒಂದು ರೀತಿಯಾಗಿ ಇಡಿ ಮತ್ತೊಮ್ಮೆ ಡ್ರಿಲ್ ಅನ್ನ ಮಾಡ್ತಾ ಇದೆ. ಇವತ್ತು ಮತ್ತೆ ವಿಚಾರಣೆಗೆ ಡಿ.ಕೆ. ಸುರೇಶ್ ಅವರು ಹಾಜರಾಗಿದ್ದಾರೆ. ಎರಡನೇ ಬಾರಿಗೆ ಇದು ಅಕ್ರಮ ಹಣ ವರ್ಗಾವಣೆಯಡಿ ಕೇಸನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ದಾಖಲು ಮಾಡಿಕೊಂಡಿತ್ತು. ಜಾರಿ ನಿರ್ದೇಶನಾಲಯದ ವಿಚಾರಣೆಯಲ್ಲಿ ಡಿ.ಕೆ. ಸುರೇಶ್ ಹೆಸರನ್ನ ಐಶ್ವರ್ಯ ಬಾಯ್ಬಿಟ್ಟಿರ್ತಾರೆ. ದಾಖಲೆಯ ಜೊತೆಗೆ ವಿಚಾರಣೆಗೆ ಈಗ ಡಿ.ಕೆ. ಸುರೇಶ್ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ವಿಚಾರಣೆಗೆ ಹಾಜರಾಗಿದ್ದಾರೆ ಈಗ ದಾಖಲೆಗಳ ಸಮೇತವಾಗಿ ಡಿ.ಕೆ. ಸುರೇಶ್ ಅವರು. ಐಶ್ವರ್ಯ ಗೌಡ ಕೋಟಿ ಕೋಟಿ ಚಿನ್ನ ವಂಚನೆಯ ಕೇಸ್ನಲ್ಲಿ ಐಶ್ವರ್ಯ ಗೌಡ ಇಡೀ ವಿಚಾರಣೆಯಲ್ಲಿ ಡಿ.ಕೆ. ಸುರೇಶ್ ಅವರ ಹೆಸರನ್ನು ಬಾಯ್ಬಿಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಈಗ ಎರಡನೇ ಬಾರಿ ಅವರನ್ನು ವಿಚಾರಣೆಗೆ ಕರೆಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ದಾಖಲೆಗಳ ಸಮೇತವಾಗಿ ಅವರು ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿರೋದು. ಅವರು ಹೇಳ್ತಾ ಇದ್ದಾರೆ, ನನಗೋದಕ್ಕೂ ಸಂಬಂಧನೇ ಇಲ್ಲ ರೀ, ನನ್ನ ಹೆಸರು ಹೇಳ್ಕೊಂಡು ಅವ್ರು ಯಾರೋ ಏನೋ ಮಾಡಿದರೆ ನಾನೇನು ಮಾಡಬೇಕು ಅಂತ ಹೇಳಿ. ಕರೆಕ್ಟ್ ಅದು. ಯಾರ್ಯಾರ್ದು ಹೆಸರು ಹೇಳ್ಕೊಂಬಿಟ್ಟು ನಾಳೆ ನಾನು ಸಿದ್ದರಾಮಯ್ಯವ್ರ ಹೆಸರು ಹೇಳ್ಬಿಟ್ಟು ನಾನೇನಾದರೂ ಮಾಡಿದ್ರೆ ಸಿದ್ದರಾಮಯ್ಯವ್ರು ಉತ್ತರ ಕೊಡೋಕ್ಕಾಗತ್ತಾ? ಕಮಾನ್, ಹಂಗಾಗೋದಿಲ್ಲ ಅದು. ಯಾರ್ಯಾರ್ದು ಹೆಸರು ಹೇಳ್ಕೊಂಬಿಟ್ಟು ಯಾರೋ ಏನೋ ವ್ಯವಹಾರ ಮಾಡ್ಕೊಂಬಿಟ್ರೆ ಯಾರು ಬೇಕಾದರೂ ಏನು ಬೇಕಾದರೂ ಆಗುತ್ತೆ ಅವಾಗ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಬಹಳ ಆಶ್ಚರ್ಯ ಇನ್ನೂ ಅನಿಸ್ತಾ ಇರುವಂಥದ್ದು, ನನ್ನ ಪಾತ್ರ ಏನೂ ಇಲ್ಲ ಅಂತ ಮಾಜಿ ಸಂಸದರು ಹೇಳಿದರು ಡಿ.ಕೆ. ಸುರೇಶ್ ಅವರು. ಆದರೆ ಎರಡನೇ ಬಾರಿಗೂ ಕೂಡ ಅವ್ರನ್ನ ವಿಚಾರಣೆ ಕರೀತಾ ಇದ್ದಾರೆ ಅಂತಂದಾಗ, ದಾಖಲೆಗಳ ಸಮೇತ ಬಂದಿದ್ದಾರೆ ಅಂತಂದಾಗ, ಏನಾದರೂ ಈ ಕೇಸ್ನಲ್ಲಿ ಒಂದಿಷ್ಟು ಹೆಸರುಗಳು ತಳಕು ಹಾಕ್ಕೊಳ್ತಾ ಇದೆ ಅಂತಂದಾಗ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಏನಾಗಿದೆ ಈ ಬೆಳವಣಿಗೆ? ಡಿ.ಕೆ. ಸುರೇಶ್ ಅವರು ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣವಾಗಿದೆ? ಅರುಣ್, ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಸಂಬಂಧ ಇಡಿ ECIR ಅನ್ನು ದಾಖಲು ಮಾಡಿಕೊಂಡು ಆಕೆಯನ್ನು ಬಂಧನ ಕೂಡ ಮಾಡಿತ್ತು. ಅದಾದ ಬಳಿಕ ಐಶ್ವರ್ಯ ಗೌಡಳನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಹೆಸರನ್ನು ಹೇಳಿದ್ಲು. ಅದ್ರ ಜೊತೆಗೆ ಯಾರು ಮೋಸಕ್ಕೆ ಒಳಗಾದ್ರು, ಯಾರು ನೊಂದವರಿದ್ರು, ಅನ್ಯಾಯಕ್ಕೆ ಒಳಗಾದಂಥವರ ವಿಚಾರಣೆ ಸಂದರ್ಭದಲ್ಲೂ ಕೂಡ ಹಲವಾರು ಡಿ.ಕೆ. ಸುರೇಶ್ ತಂಗಿ ಅಂತೇಳಿ ನಮಗೆ ವಂಚನೆಯನ್ನು ಮಾಡಿದ್ದಾಳೆ ಅನ್ನೋ ಮಟ್ಟಿಗೆ ಇಡಿ ಮುಂದೆ ಸ್ಟೇಟ್ಮೆಂಟನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿದರು. ಹೀಗಾಗಿ 10 ದಿನಗಳ ಹಿಂದೆ ಡಿ.ಕೆ. ಸುರೇಶನ್ನು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಂತಹ ಇಡಿ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿತ್ತು. ನಿಮಗೆ ಮತ್ತೆ ಐಶ್ವರ್ಯ ಗೌಡ ಈ ಇಬ್ಬರ ನಡುವಿನ ಸಂಬಂಧ ಏನು, ನಿಮ್ಮಿಬ್ಬರ ನಡುವೆ ಹೇಗೆ ಹಣದ ವ್ಯವಹಾರಗಳು ಏನಾದರೂ ಇತ್ತಾ, ಮತ್ತೆ ಈ ಸಾಕಷ್ಟು ಮಂದಿ ತಮ್ಮ ಹೆಸರನ್ನ ಹೇಳಿದ್ದಾರೆ, ಇದಕ್ಕೆ ಕಾರಣ ಏನು, ಹೀಗೆ ನಾನಾ ಆಯಾಮಗಳಲ್ಲಿ ಪ್ರಶ್ನೆಗಳನ್ನು ಮಾಡುವ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಡಿ.ಕೆ. ಸುರೇಶ್ ಇದೆಲ್ಲವನ್ನ ಕೂಡ ಅಲ್ಗೆಳೆದಿದ್ರು. ಆಕೆ ನಾನು ಯಾವುದೋ ಒಂದು ದೇವರ ಕಾರ್ಯಕ್ರಮಕ್ಕೆ ಅಂತೇಳಿ ಕರೆದಂತಹ ಸಂದರ್ಭದಲ್ಲಿ ಹೋಗಿದ್ದೆ, ಅದನ್ನು ಹೊರತುಪಡಿಸಿದ್ರೆ ನನಗೂ ಆಕೆಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ಯಾವುದೇ ಹಣಕಾಸಿನ ವ್ಯವಹಾರವಿಲ್ಲ ಅಂತೇಳಿ. ಆದರೆ ಹೆಚ್ಚಿನ ದಾಖಲಾತಿಗಳ ಅವಶ್ಯಕತೆ ಹಿನ್ನೆಲೆಯಲ್ಲಿ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಇವತ್ತು 8ನೇ ತಾರೀಕು ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಇದೀಗ ಮತ್ತೆ ಡಿ.ಕೆ. ಸುರೇಶ್ ಅವರು ಇವತ್ತು ಬೆಳಗ್ಗೆ 11 ಗಂಟೆ ವೇಳೆಗೆ ಇಡಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಇಲ್ಲಿ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಕಳೆದ 3 ವರ್ಷಗಳಲ್ಲಿ ಐಶ್ವರ್ಯ ಗೌಡ ಸುಮಾರು 66 ಕೋಟಿಯಷ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನು ಮಾಡಿದ್ಲು. ಆಕೆಯ ಅಕೌಂಟ್ನಲ್ಲಿ 66 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆದರೂ ಕೂಡ ಆಕೆ ಒಂದೇ ಒಂದು ರೂಪಾಯಿ IT ರಿಟರ್ನ್ಸ್ ಅನ್ನು ಮಾಡಿರಲಿಲ್ಲ, ಇನ್ಕಮ್ ಟ್ಯಾಕ್ಸ್ ತೆರಿಗೆಯನ್ನು ಪಾವತಿ ಮಾಡಿರಲಿಲ್ಲ. ಇದೆಲ್ಲವನ್ನು ಕೂಡ ಮರೆಮಾಚಿದ್ಲು. ಯಾವಾಗ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಯಿತು, RR ನಗರದಲ್ಲಿ ದಾಖಲಾಯಿತು, ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಯಿತು, ಪೊಲೀಸರು ತನಿಖೆಯನ್ನು ನಡೆಸಿ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಪತ್ರವನ್ನು ಬರೆದಿದ್ರು. ಇದರ ಆಧಾರದ ಮೇಲೆ ತನಿಖೆಯನ್ನು ಕೈಗೆತ್ತಿಕೊಂಡಂತಹ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಹಣದ ಅಕ್ರಮ ವರ್ಗಾವಣೆಯಾಗಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಇಲ್ಲಿ ಪದೇ ಪದೇ ಡಿ.ಕೆ. ಸುರೇಶ್ ಹೆಸರು ಕೇಳಿ ಬಂದಿರೋದ್ರಿಂದ ಡಿ.ಕೆ. ಸುರೇಶ್ ರೋಲ್ ಏನು ಅಂತೇಳಿ ಪತ್ತೆ ಮಾಡಬೇಕಾದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ದಾಖಲಾತಿಗಳನ್ನು ತರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಆ ದಾಖಲಾತಿಗಳೊಂದಿಗೆ ಇವತ್ತು ಡಿ.ಕೆ. ಸುರೇಶ್ ಮತ್ತೆ ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಹುತೇಕ ಕಳೆದ ಬಾರಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಸುಮಾರು 6-6.5 ಗಂಟೆಗಳ ಕಾಲ ಡಿ.ಕೆ. ಸುರೇಶ್ರನ್ನ ಇಡಿ ವಿಚಾರಣೆಗೆ ಒಳಪಡಿಸಿತ್ತು. ಬಹುತೇಕ ಇವತ್ತು ಕೂಡ ಅಷ್ಟು ಸಮಯ ಹಿಡಿಯಬಹುದು. ಇಲ್ಲಿ ಡಿ.ಕೆ. ಸುರೇಶ್ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಐಶ್ವರ್ಯ ಗೌಡರ ಜೊತೆ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಇವರು ಬಚಾವ್ ಅಂತ ಹೇಳಬಹುದು, ಅಥವಾ ಐಶ್ವರ್ಯ ಗೌಡರಿಂದ ಯಾವುದಾದ್ರೂ ಹಣದ ವ್ಯವಹಾರಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಬಹುತೇಕ ಇಡಿ ಅಧಿಕಾರಿಗಳು ಲಾಕ್ ಅನ್ನು ಸಹ ಮಾಡುವಂತಹ ಸಂದರ್ಭಗಳು ಬರಬಹುದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.